ಗೀ ರೋಸ್ಟ್ ಮಾಡಲು ಮೊದಲನೇ ಸ್ಟೆಪ್ ಮಾಡ್ತಿರೋದು ಟರ್ಮರಿಕ್ ಪೌಡರ್, 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಲೆಮನ್ ಹಾಕೊಂಡು ಇದ್ರ ಜೊತೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅಡುಗೆ ಮಾಡೋಕ್ಕಿಂತ ಮುಂಚೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಮಿಕ್ಸ್ ಮಾಡಿ 10 ನಿಮಿಷ ಇದನ್ನ ಎತ್ತಿಕ್ಬೇಕು. ಬಾಣಲಿಯಲ್ಲಿ ಚೆನ್ನಾಗಿ ಕಾದಿದ್ಮೇಲೆ ತುಪ್ಪ 200 ಗ್ರಾಮ್ ತುಪ್ಪ ಪ್ಯಾಕೆಟ್ ಹಾಕೊಂಡು ಒಂದೊಂದೇ ತಿಂಗಳಿಗಳನ್ನ ಅದರಲ್ಲಿ ಹಾಕೊಂಡು ತಿಂದೆ ಅಂದ್ರೆ ಪ್ರಾನ್ಸ್ ಸೀ ಫುಡ್ ಗೀಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಈ ಕಲರ್ ಅಲ್ಲಿ ಪ್ರಾನ್ಸ್ ನ ಗೀ ರೋಸ್ಟ್ ಮಾಡ್ಕೊಂಡು ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಬೇಕು. ಅದೇ ಪ್ಲೇಟ್ಗೆ ಹಾಕಿ ಪರವಾಗಿ ಅದೇ ಪ್ಲೇಟ್ಗೆ ಹಾಕಿ ಏನಿಲ್ಲ ಮಸಾಲ ತಿರ್ಗಾ ಅದಕ್ಕೆ 100 ಗ್ರಾಮ್ ತುಪ್ಪನ ಹಾಕೊಂಡು 100 ಗ್ರಾಮ್ ಎಲ್ಲ ಇಲ್ಲ, ಒಂದು ಅಂದಾಜ್ ಹೇಳ್ತಾ ಇದೀನಿ, 1 ಪ್ಯಾಕೆಟ್ ಹಾಕೊಳ್ರಿ, 10 ರೂಪಾಯಿ ತಗೊಂಡು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫಸ್ಟ್ ಬೆಳ್ಳುಳ್ಳಿನ ಸ್ವಲ್ಪ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಗೀ ರೋಸ್ಟ್ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಗೀಯಲ್ಲೇ ಮಾಡ್ತಾ ಇದೀವಿ, ನೀವು ಬೇಕಂದ್ರೆ ಎಣ್ಣೆ ಯೂಸ್ ಮಾಡ್ಬೋದು. ಇದೆಲ್ಲ ಆದ್ಮೇಲೆ ಈರುಳ್ಳಿನ ಸ್ವಲ್ಪ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ರೆಡ್ ಆಗೋ ತರ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಅದ್ರ ಜೊತೆ ಹಂಗೆ ಖಾರ ಹಿಡಿಬೇಕು ಅಂದ್ಬಿಟ್ಟು ಈರುಳ್ಳಿ ಚೆನ್ನಾಗಿ ರೆಡ್ ಆದ್ಮೇಲೆ ನಾವು ಟೊಮೊಟೊನ ರುಬ್ಬೆ ಹಾಕ್ತಾ ಇದೀವಿ. ಟೊಮೊಟೊ ಹಾಕ್ತಾ ಇದೀರಂದ್ರೆ ಗೋಡಂಬಿ ಮತ್ತೆ ಟೊಮೊಟೊನ ರುಬ್ಬೆ ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ನಾರ್ಮಲ್ ಆಗಿ ಮಾಡ್ತಾ ಇರೋದ್ರಿಂದ ಹಿಂಗೆ ಚೆನ್ನಾಗಿರುತ್ತೆ ನಮ್ಗೆ. ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಟೊಮೊಟೊ ಅದೆಲ್ಲ ಮತ್ತೆ ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೆ ಸ್ವಲ್ಪ ಖಾರ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು, ನೀವು ಜಾಸ್ತಿ ತಿನ್ನೋಂಗಿದ್ರೆ ಹಾಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ನೀವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಪ್ರಾನ್ಸ್ ನ ಅದ್ರೊಳಗಡೆ ಹಾಕೊಬೇಕು. ನಾವು ಮಾಡ್ತಾ ಇರೋದು ಬಜೆಟ್ ಫ್ರೆಂಡ್ಲಿ ಪ್ರಾನ್ಸ್ ಗೀ ರೋಸ್ಟ್. ಸ್ವಲ್ಪ ಜೀರಿಗೆ ಪೌಡ್ರು ಹಾಕೊಂಡು ಕರಿ ಮೆಣಸಿನ ಪುಡಿ ಸ್ವಲ್ಪ ಚೆನ್ನಾಗಿ ಹಾಕೊಂಡು ಅದರ ಜೊತೆ ಗಮ್ಮಂತ ಸ್ಮೆಲ್ ಬರೋಕ್ಕಿಂತ ಮುಂಚೆ ಇದನ್ನ ಹಾಕೊಂಡ್ಬಿಡಿ. ಇದನ್ನ ಹಾಕಿದ ತಕ್ಷಣನೇ ಬಂದ್ಬಿಡುತ್ತೆ.